ಸಿಂಹರಾಶಿ ಧಾರ್ಮಿಕ ಮತ್ತು ಸಾಮಾಜಿಕ ಚಿಂತನೆಗಳತ್ತ ಮನಸ್ಸು ಸ್ವಲ್ಪ ವಾಲ್ತಕ್ಕಂತಹದ್ದು. ಧರ್ಮ ಅಂತಂದರೆ ಏನು, ಧಾರ್ಮಿಕ ಪ್ರಕ್ರಿಯೆಗಳು ಅಂತಂದರೆ ಏನು, ಪೂಜೆ ಜಪ ಧ್ಯಾನ ಹೋಮ ಭಜನೆ ಇತ್ಯಾದಿಗಳನ್ನೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಏನು ಮಾಡೋದರಿಂದ ಯಾವ ರೀತಿ ಪ್ರಯೋಜನ, ಮಾನಸಿಕವಾಗಿ ದೈಹಿಕವಾಗಿ ಅಥವಾ ನಮ್ಮ ವ್ಯಾವಹಾರಿಕವಾಗಿ ಅದು ಹೇಗೆ ಫಲವನ್ನು ಪರಿಣಾಮವನ್ನು ಕೊಡಬಲ್ಲದು ಅನ್ನುವಂಥದ್ದು ಇವೆಲ್ಲ ಪ್ರಶ್ನೆಗಳಾಗತ್ತೆ. ಜೊತೆಗೆ ಸಾಮಾಜಿಕವಾದಂತಹ ಚಿಂತನೆಗಳು, ಸಮಾಜಕ್ಕೆ ನಾವೇನು ಕೊಡುಗೆಯನ್ನು ಕೊಡಬಹುದು, ಯಾವ ರೀತಿ ದುಸ್ಥಿತಿಯಲ್ಲಿರುವಂತಹ ಸಮಾಜವನ್ನು ನಾವು ಸರಿಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು, ಇದೆಲ್ಲ ಮನಸ್ಸಿಗೆ ಆಲೋಚನೆಗೆ ಬರತಕ್ಕಂತಹ ವಿಚಾರಗಳಾಗತ್ತೆ. ಯಾವುದೇ ಆತುರವಾದಂತಹ ನಿರ್ಧಾರಗಳು ಬೇಡ, ನಿಧಾನವಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿ ಅದನ್ನು ತೀರ್ಮಾನ ಮಾಡಿ ಎನ್ನುವಂಥದ್ದು. ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶಗಳು ಸಿಕ್ಕತ್ತೆ. ನೆರೆಹೊರೆಯವರಿಂದ ವಿಶ್ವಾಸ ಪ್ರೀತಿ ಸಿಕ್ಕತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣುವಂತಹ ದಿವಸ. ಹಾಗಾಗಿ ನೀವು ಕಷ್ಟಪಟ್ಟಿದ್ದು ಯಾವ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ ಅನ್ನುವಂಥದ್ದು ಖಾತ್ರಿ. ಸ್ತ್ರೀಯರಿಗೆ ಸಾಮಾಜಿಕ ಒಂದು ಜೀವನದಿಂದ ತೃಪ್ತಿ ಸಿಕ್ಕತ್ತೆ. ಅಂದರೆ ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಬೆರೆಯೋದರಿಂದ, ಅಂತಹ ಕೆಲಸಗಳಲ್ಲಿ ಭಾಗಿಗಳಾಗೋದ್ರಿಂದ ಮಾನಸಿಕವಾದಂತಹ ಸಮಾಧಾನ ನೋಡಬಹುದು ಅನ್ನುವ ಅರ್ಥ. ತಪ್ಪುಗಳನ್ನು ಸರಿಪಡಿಸಿಕೊಂಡು ಸಮಾಧಾನದಿಂದ ಇರುವಂಥದ್ದಾಗತ್ತೆ. ಜೀವನದ ಅರ್ಥ ಮತ್ತು ಸಾರ್ಥಕತೆಯ ಬಗ್ಗೆ ಒಂದಷ್ಟು ಹುಡುಕಾಟ ನಡೆಯಬಹುದು. ಏನು ಈ ಜೀವನ ಅಂತಂದರೆ ಇಷ್ಟೇನಾ, ನಾನು ಏನು ಮಾಡಿದೆ ಇಲ್ಲಿವರೆಗೆ, ನನ್ನ ಜೀವನ ಸಾರ್ಥಕವಾಗಿದೆಯಾ, ನನ್ನ ಹೋರಾಟಗಳಿಗೆ ಫಲ ಸಿಕ್ಕಿದೆಯಾ, ಇವೆಲ್ಲವನ್ನು ಪ್ರಶ್ನೆ ಮಾಡಿಕೊಂಡಾಗ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಏನೋ ಒಂದು ಸಮಾಧಾನ ನಮಗೆ ಸಿಕ್ಕುವಂಥದ್ದಾಗತ್ತೆ. ಮತ್ತು ನಾನು ಇನ್ನೇನನ್ನು ಮಾಡಬೇಕು, ಏನು ಸಾಧನೆ ಮಾಡಬೇಕು, ಏನು ಗಳಿಸಬೇಕು, ಯಾವುದು ಇಲ್ಲಿಯವರೆಗೆ ನನ್ನಿಂದ ಆಗಿಲ್ಲ, ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರತಕ್ಕಂಥದ್ದಾಗತ್ತೆ. ಬಲರಾಮನನ್ನು ಪ್ರಾರ್ಥನೆ ಮಾಡಿ ಸ್ಮರಣೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಮನಸ್ಸಿನಲ್ಲಿ ಏನೋ ಬೇಸರ ಇರುತ್ತೆ, ಅದು ನಿವಾರಣೆ ಆಗಬೇಕು ಅಂತಾದರೆ ಹೊಸ ಜಗತ್ತಿನ ಅರಿವು ಇರಬೇಕಾಗತ್ತೆ. ನಾವೇನು ಮಾಡ್ತೀವಿ ಅಂತಂದರೆ ನಮ್ಮದೇ ವ್ಯವಹಾರ, ಈ ಒಂದು ವೃತ್ತವನ್ನು ಬಿಟ್ಟು ನಾವು ಹೊರಗಡೆ ಹೋಗೋದೇ ಇಲ್ಲ, ಇಷ್ಟೇ. ಅದು ಆ ರೀತಿ ಆಗಬಾರ್ದು. ಹೊರಗಿನ ಪ್ರಪಂಚ ಬಹಳ ವಿಶಾಲವಾಗಿದೆ. ಆ ಪ್ರಪಂಚವನ್ನು ನಾವು ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು. ನಾವು ತಿಳಿದದ್ದೇ, ನಾವು ಮಾಡ್ತಾ ಇರೋದೇ ಎಲ್ಲವೂ ಸರಿ ಅನ್ನುವ ಭಾವನೆ ದೂರವಾಗಬೇಕು. ವಿಶಾಲವಾದಂತಹ ಮನೋಭಾವದಿಂದ ಎಲ್ಲವನ್ನೂ ಕೂಡ ಗಮನಿಸಬೇಕು, ನೋಡಬೇಕು, ಅನುಭವಕ್ಕೆ ತಂದುಕೊಳ್ಬೇಕು. ಆಗ ನಮಗೂ ಕೂಡ ಹೊರಗಿನ ಪ್ರಪಂಚದ ಪರಿಚಯ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸಾಲ ಮರುಪಾವತಿಯನ್ನು ಮಾಡಬೇಕು, ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಗೌರವಯುತವಾಗಿ ಹೇಳುವಂಥದ್ದು. ಇಲ್ಲದೇ ಇದ್ದರೆ ನಿಮ್ಮ ಬೇರೆಲ್ಲ ವಿಚಾರಗಳಿಗೆ ಅದು ದೊಡ್ಡ ಮಟ್ಟದ ಪೆಟ್ಟನ್ನು ಕೊಡುತ್ತೆ, ತುಂಬ ದೊಡ್ಡ ಅವಮಾನವಾಗ್ತಕ್ಕಂಥದ್ದಾಗತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಮನಸ್ತಾಪವಾಗುತ್ತೆ. ಕಾರಣ ನಾನು ಹೇಳಿದ್ದೇ ಆಗಬೇಕು ಅನ್ನುವಂತಹ ಮಂಡುತನವೋ ಹಠವೋ ಅಲ್ಲಿ ಕೆಲಸಕ್ಕೆ ಬರದಲೇ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಇಳಿಬೇಕಾಗತ್ತೆ. ಇಲ್ಲ ಬೀದಿಯ ಜಗಳವಾಗಬಹುದು, ಇದರ ಬಗ್ಗೆ ಎಚ್ಚರಿಕೆ ಇರಲಿ. ಮನೆ ಕಟ್ತಕ್ಕಂತಹ ವಿಚಾರಕ್ಕೆ ಚರ್ಚೆ ನಡೆದು ಆ ತೀರ್ಮಾನ ಏನಿದೆ ಅದು ಫಲಪ್ರದಾಯಕವಾಗಿರ್ಬೋದು. ಇವತ್ತೇ ಮನೆ ಕಟ್ಬಿಡ್ತೀರಿ ಅನ್ನುವಂತಹ ಅರ್ಥ ಅಲ್ಲ, ಅದು ನಿರ್ಧಾರವಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಸಣ್ಣ ಪುಟ್ಟದಾಗಿ ಆರೋಗ್ಯದ ಸಮಸ್ಯೆಗಳು ನಿಮಗೆ ಇರುವಂಥದ್ದು ಮತ್ತೆ ಹೆಚ್ಚಾಗಬಹುದು ಅನ್ನುವಂಥದ್ದು. ಹೊಸ ಸಂಬಂಧ ಅಥವಾ ಹೊಸ ಗೆಳೆತನ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳಿದೆ. ವಸ್ತ್ರ ವ್ಯಾಪಾರಿಗಳಿಗೆ ಲಾಭ ಇರತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸಿದಾಗ ದಧಿವಾಹನ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ತುಲಾರಾಶಿ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನಗಳು ನಡೆಯುತ್ತೆ. ಒಂದಷ್ಟು ಹಣ, ಆಪದ್ಧನ ಅಥವಾ ವಸ್ತ್ರ, ಆಭರಣ ಇತ್ಯಾದಿಗಳು ಸಂಗ್ರಹ ಇರಬೇಕು. ಯಾವ ಕ್ಷಣದಲ್ಲಿ ಹೇಗೋ ಅನ್ನುವಂತಹ ರೀತಿಯಲ್ಲಿ
ಪ್ರಯತ್ನಗಳು ನಡೀತಕ್ಕಂಥದ್ದು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಅದನ್ನು ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗುವಂಥದ್ದು ಯೋಗ್ಯವಲ್ಲ ಅಂತ ಹೇಳಬೇಕು. ಬೇರೆಯವರಿಂದ ನಿಮ್ಮ ಬಗ್ಗೆ ಕೇಳಿ ತಿಳ್ಕೊಳ್ಳುವ ತನಕ ನೀವು ಯಾವುದೇ ರೀತಿಯ ವಿಚಾರಗಳನ್ನು ಗೌಪ್ಯವಾಗಿ ಇಟ್ಟಿರುವುದಿಲ್ಲ ಅಂತ ಹೇಳಬೇಕು. ಬೇರೆಯವರಿಗೆ ಅದೊಂದು ರೀತಿಯಲ್ಲಿ ತವಕ, ಅಂದರೆ ನಿಮ್ಮ ಬಗ್ಗೆ ಏನು ಸಾಧನೆ ಮಾಡಿದ್ದಾರೆ ಅಥವಾ ಇನ್ನೇನು ಮಾಡಿದ್ದಾರೆ ತಿಳ್ಕೊಂಬಿಡಬೇಕು ನಾವು ಅಂತ ಹೇಳಿ ಬೇರೆಯವರು ನಿಮ್ಮ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಕ್ಕಂಥದ್ದು ಇರಬಹುದು. ಉತ್ತಮವಾದಂತಹ ಅಭಿಪ್ರಾಯಗಳು ಬಂದಾಗ ಮನಸ್ಸಿಗೆ ತುಂಬ ಒಳ್ಳೆಯ ಹಿತವಾಗುತ್ತೆ, ಸಂತೋಷ ಪಡ್ತೀರಿ. ಆಹಾರದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಬೇಡಿ. ಅಗ್ನಿಯ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಅಗ್ನಿಯ ಜೊತೆ ಕೆಲಸ ಮಾಡುವಾಗ ದೀಪವೋ ಅಥವಾ ಬೇರೆ ಇನ್ಯಾವುದಾದ್ರೂ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ಇರಲಿ ಅಂತ ಅರ್ಥ. ಕೃಷಿಕರಿಗೆ ತರಕಾರಿ ವ್ಯಾಪಾರ ಆಗಬಹುದು ಅಥವಾ ಪ್ರಾಣಿಗಳನ್ನು ಮಾರಾಟ ಮಾಡ್ತಕ್ಕಂತಹ ದಲ್ಲಾಳಿಗಳಾಗಬಹುದು, ಇವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಲಾಭ ಸಿಕ್ಕುವಂತಹ ದಿವಸ ಇದು. ಹಾಗಾಗಿ ತಮ್ಮ ಒಂದು ಪ್ರಯತ್ನಕ್ಕೆ ಏನೋ ಫಲ ಸಿಕ್ಕತ್ತೆ ಅನ್ನುವಷ್ಟು ಸಮಾಧಾನ, ಆ ಒಂದು ಸಂತೋಷ ಬಹಳ ಮುಖ್ಯವಾಗುತ್ತೆ. ಏಕಾಕ್ಷರ ನರಸಿಂಹ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಜೀವನದಲ್ಲಿ ಯಾವುದೋ ಒಂದು ಕೆಲಸವನ್ನು ಮುಂದಿಟ್ಟುಕೊಂಡು ಪ್ರಯತ್ನವನ್ನು ಮಾಡಿದಾಗ ಆ ಕೆಲಸ ಪರಿಪೂರ್ಣವಾಗಲಿ, ಅದರಿಂದ ಸಿಕ್ಕಬೇಕಾದಂತಹ ಲಾಭವೋ ಫಲವೋ ನನಗೆ ಸಿಕ್ಕಲಿ ಅಂತ ಹೇಳಿ ಪ್ರಯತ್ನ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಅದಾಗದೇ ಇದ್ದಾಗ, ನಿರಾಸೆಯಾದಾಗ ಆ ಕೆಲಸವನ್ನು ಅಷ್ಟಕ್ಕೆ ಬಿಟ್ಟುಬಿಡ್ತೀನಿ ಅಂತ ಹೇಳುವಂಥದ್ದು ಬುದ್ಧಿವಂತರ ಲಕ್ಷಣ ಆಗೋದಿಲ್ಲ. ಆ ನಿರಾಸೆಯಿಂದ ಹೊರಬಂದು ನಾವು ಮತ್ತೆ ಪ್ರಯತ್ನವನ್ನು ಮಾಡಬೇಕು. ಆಗ ನಮಗೆ ಅನುಕೂಲ ಆಗ್ತಕ್ಕಂಥದ್ದಿದೆ ಅನ್ನುವಂಥದ್ದು ನಿಮಗೆ ಸೂಕ್ಷ್ಮವಾಗಿದೆ. ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿನಲ್ಲಿ ನಡೆಯುತ್ತೆ. ನಾನು ಯಾತಕ್ಕೋಸ್ಕರ ಈ ಭಾರತ ಭೂಮಿಯಲ್ಲಿ ಹುಟ್ಟಿದೆ, ನನ್ನ ಕರ್ತವ್ಯ ಏನು, ನಾನು ಏನು ಮಾಡಬೇಕು, ಇವೆಲ್ಲವೂ ಕೂಡ ಪೂರ್ವಾಪರಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂತಹ ಉತ್ಸಾಹವೋ ಕುತೂಹಲವೋ ನಿಮ್ಮಲ್ಲಿ ಚಿಗುರೊಡಿತಕ್ಕಂಥದ್ದಾಗತ್ತೆ. ವಿವಾಹದ ವಿಚಾರಕ್ಕೆ ಚಾಲನೆ ಸಿಕ್ಕುವಂಥದ್ದಿದೆ. ದೀರ್ಘಕಾಲದ ವ್ಯಾಧಿ ಏನೋ ಗುಣಮುಖವಾಗತ್ತೆ ಅನ್ನುವಂತಹ ಒಂದು ನಂಬಿಕೆ ದೃಢವಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂತಹ ದಿವಸ ಇದು. ಯಾವುದೇ ಮುಲಾಜಿಗೆ ಒಳಗಾಗದಲೇ ಪಕ್ಕಾ ವ್ಯವಹಾರಸ್ಥರಾಗ್ಬಿಡ್ತೀರಿ. ಯಾರದ್ದು ದಯಾ ದಾಕ್ಷಿಣ್ಯ ಅನ್ನುವಂಥದ್ದು ಏನೂ ಇರೋದಿಲ್ಲ. ಯಾವ ಮಾತನ್ನಾಡಿದರೂ ಕೂಡ ಎಲ್ಲವೂ ಕೂಡ ವ್ಯವಹಾರವೇ ಅನ್ನುವ ರೀತಿಯಲ್ಲಿ ನಡ್ಕೊಳ್ತೀರಿ. ಕೂರ್ಮ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ.